ನಮ್ ಸಿದ್ಧ ಪಾತ್ರೆ ಬೆಳಗ್ತಾವನೆ. ಓ ನಮ್ ಸಿದ್ಧ ನಾಚ್ಕೋತಾವನೆ. ಓ ನಮ್ ಸಿದ್ಧನ್ ಕೆನ್ನೆ ಕೆಂಪಾಗೋಯ್ತು. ಅಪ್ಪ ಅಮ್ಮ ಏನ್ ನಡೀತಾ ಇದೆ ಇಲ್ಲಿ? ಸರ್ಸ ಇನ್ನೇನೆ ನಾನ್ ನೀರ್ ಕುಡಿಯಕ್ ಬಂದಿದ್ದೆ, ನಿಮ್ಮಪ್ಪ ಪಾತ್ರೆ ತೊಳಿತಾವ್ರೆ. ಸರಿ, ಅಜ್ಜಿ ಫೋನ್ ಮಾಡಿದ್ರು, ತಾತನ್ಗೆ ತುಂಬಾ ಸೀರಿಯಸ್ ಆಗಿದ್ಯಂತೆ. ಕೊನೆ ಸಲ ಎಲ್ರು ನೋಡ್ಬೇಕಂತಿದಾರಂತೆ. ನೋಡೆ, ಇದೇ ತರ 1.5 ವರ್ಷದಿಂದ 16 ಸಲ ಮನೆ ಕರ್ಸ್ಕೊಂಡಿದ್ದಾರೆ. ಹಾಸ್ಪಿಟ್ಲ್ ಖರ್ಚಿಗೆ ಅಂತಾನೆ 8 ಲಕ್ಷ ಕೊಟ್ಟಿದ್ದೀನಿ. ನಿಮ್ಮಪ್ಪ ಸಾಯಲ್ಲ, ಇನ್ಶೂರೆನ್ಸ್ ದುಡ್ಡು ಬರಲ್ಲ, ನನಗ್ ದುಡ್ಡು ವಾಪಸ್ ಕೊಡಲ್ಲ. ಓ ನಮ್ ಸಿದ್ಧಂಗ್ ಕೋಪ ಬಂದಿದೆ. ಮುಟ್ಟಿ ಮರಳು ಮಾಡ್ಬಿಡ್ತಾಳೆ. ನಿಮ್ಮಪ್ಪ ಈ ಸಲ ಏನಾದ್ರು ಸತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ನನ್ನ ಸತ್ರು ಆ ಮನೆಗ್ ಬರಲ್ಲ. ಯಾವಾಗ್ಲೂ ಇದೇ ಆಯ್ತು. ನಿಮ್ ಅಣ್ಣನ್ ಮಗ ಪ್ರಜ್ವಲ್ ಬರ್ತಾ ಇದ್ದಾನ? ಬಂದೇ ಬರ್ತಾನೆ. ಬಂದೇ ಬರ್ತಾನೆ. ಆ ನನ್ನ ಮಗನ ನನ್ನ ಕಣ್ ಮುಂದೆ ಕಾಣಿಸ್ಕೊಂಬೇಡ ಅಂತ ಹೇಳೋ. ಹೇಳಜ್ಜಿ. ಪ್ರಜು, ನಿಮ್ ತಾತ ತಾತ ಹೋದ್ರು ನೀನ್ ಹೇಳಲ್ಲ, ಏನ್ ಹೇಳು? ಅದು ಕೊನೆ ಸಲ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಿದಾರೆ ಕಣೋ. ಅಜ್ಜಿ ಹಿಂಗೇಳೆ 16 ಸಲ ಕರ್ಸಿದ್ಯಾ. ನಿನ್ ಗಂಡನಂತ್ರ ನೋಡಕ್ ಬರಲ್ಲ. ನಮ್ಮ ಅತ್ತೆ ಮಗಳು ಪಂಕಜಂಗೋಸ್ಕರ ಬರ್ತೀನಿ. ಹಲೋ ಅಜ್ಜಿ, ಈ ಸಲ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಬರೋದು ಹೆಂಗೆ? ನಂಗೂ ಹಾಗೆ ಅನಿಸ್ತಿದೆ ಕಣೋ ಪ್ರಜು. ಈ ಸಲ ಮದ್ವೆ ಫಿಕ್ಸ್. ಸರಿ ಸರಿ ಬರ್ತೀನಿ ಬಿಡು. ಹಲೋ, ಕಮಟೆ ಅವರಾ? ಇರಿ ಸ್ವಲ್ಪ ಹೊತ್ತಷ್ಟೇ, ಮತ್ತೆ ಮಾಡ್ತೀನಿ. ಲೈ, ಹೇಳಿಲ್ವೇನೆ ನಿಮ್ಮಪ್ಪ ಸಾಯಲ್ಲ ಅಂತ? ನಮ್ ಸಿದ್ಧ ಬೇಜಾರ್ ಮಾಡ್ಕೊತಾವನೆ. ಕೊನೆ ಆಸೆ ಅಂತ ಇವ್ ನಾಳೆ ಡೌಗಳಿದಾರಲ್ಲ, ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ ಎಲ್ಲಾರ್ಗೂ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ದೆ. ಆಮೇಲೆ ಅದೇನೋ ತಾಯಿ ಮಸಾಜ್ ಅಂತೆ, ಅದು ಬೇಕು ಅಂದ. 3 ಜನ ತಾಯಂದ್ರನ್ ಕರ್ಸಿ ಅದು ಬೇರೆ ಮಾಡಿಸ್ದೆ. ಇವನೇ ನಿಜವಾಗ್ಲೂ ಸಾಯ್ತಾನೋ ಶೋಕಿ ತೀರಿಸ್ಕೊತಾ ಇದ್ದಾನೋ ಒಂದು ಗೊತ್ತಿಲ್ಲ. ಸಾವನ್ನು ಆಚರಿಸಿರೋ ಬಡ್ಡಿ ಮಗ ಅಂದ್ರೆ ಇನ್ನು ಸಾಯಲ್ಲ ಬಿಡು. ಶೆಡ್ ಹತ್ರ ಎತ್ತೀನಿ ಬಂದ್ಬಿಡು. ಹೇಳ ಉಪ್ಪಿನಕಾಯಿ. ಏನೋ ಮಚ್ಚ, ನಿಮ್ಮ ಅಜ್ಜಿ ಮನೆಗ್ ಬಂದಿದ್ಯಂತೆ, ನಮ್ ಏರಿಯಾಗ್ ಬಂದ್ ನಂಗೆ ಹೇಳೇ ಇಲ್ಲ. ಅದಕ್ಕೇನೀಗ? ನಿಮ್ ತಾತ ಸತ್ರ ಏರಿಯಾ ಹುಡುಗರಿಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂದಿದ್ದೆ. ಏನ್ ಆಟ ಆಡ್ತಿದ್ಯಾ? ಲವ್, ನಮ್ ದೊಡ್ಡಪ್ಪ ಇನ್ನ ಹೋಗಿಲ್ಲ ಕಣ. ದೊಡ್ಡಪ್ಪನ ನಿಮ್ ತಾತ ಅಂದಲ್ಲೋ? ಲೈ, ನಮ್ ತಾತನ ಹೆಸರು ದೊಡ್ಡಪ್ಪ ಕಣ. ಎಲ್ಲಿದೆ ಈಗ? ಇಲ್ಲೇ. ಅಯ್ಯ, ತಾತ ಹೋಯ್ತಾನೆ ಅಂತಿದ್ದ, ನೋಡಿದ್ರೆ ಅಜ್ಜಿನೇ ಹೋಗ್ಬಿಟ್ಟವಳೆ. ಯಾರಾದ್ರೆ ನಮ್ಗೇನು, ಟ್ರೀಟ್ ಮುಖ್ಯ. ಬೇವರ್ಸಿ, ಹಳೆ ಬೇವರ್ಸಿ. ನೀನ್ ಆಪತ್ ಬಂದ್ ಚಾಪೆ ಸುತ್ಕೊಂಡಾಗ ನಿನ್ ಕರಿನಾಗರಾವ್ ಕಡಿಯ ಯಾಕ್ಲ ಹಂಗ್ ಬಡ್ಕೊಂಡಿ? ಅಜಯ್, ನೀನೇನು ಹೋಗಿಲ್ವಾ? ತಾತ ನೀನ್ ಯಾವಾಗ ಸಾಯೋದು? ಎದಗೋ ಬೇವರ್ಸಿ,
ಹೋಗ್ ಕೆಮ್ಮೆ ನೋಡೋಗು. ಒತ್ತಿದ್ದೆಲ್ಲ ವೇಸ್ಟ್ ಆಗೋಯ್ತು. ನಿಮ್ಮಮ್ಮ ಏನಾದ್ರೂ ನಮ್ಮ ತಾತಂಗ್ ಹುಟ್ಟಿಲ್ಲ ಅಂದಿದ್ರೆ ನಿಮ್ಮ ಅಪ್ಪನ ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಓ ನಮ್ ಸಿದ್ಧ ನೋಡ್ತಾವನೆ. ನೋಡ್ದಂಗ್ ನೋಡ್ತಾವನೆ. ಏನ ಮಚ್ಚ ನಿಮ್ಮ ಮಾವ ನೀನ್ ನೋಡೋ ರಾಂಗುರ್ಕಂತಾನೆ? ಅದೊಂದ್ ಕೈ ಘಟನೆ ಮಗ. ಆ ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಐರನ್ ಬಾಕ್ಸ್ ಅಲ್ಲಿ ಹಣ್ಣು ಸುಟ್ಬಿಟ್ಟಿದೆ. ಅವಾಗ ಸುಟ್ಟಿದವ್ರು ಇನ್ನೂ ಅರಿಲ್ವಾ? ಆಮೇಲೆ ಯಾವತ್ತು ನೀನು ನಿಮ್ಮ ಅತ್ತೆ ಮಗಳು ಒಂದಾಗಕ್ ಪ್ರಯತ್ನನೇ ಪಟ್ಟಿಲ್ವಾ? ಎಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೆ. ಅದೊಂದು ದೊಡ್ಡ ಫ್ಲಾಶ್ ಬ್ಯಾಕ್. ನನ್ನ ಮಗಳನ್ನ ಮದುವೆ ಆಗಕ್ಕೆ ಏನ್ ಯೋಗ್ಯತೆ ಇದೆ ನಿನ್ಗೆ? ಸೂರ್ಯವಂಶ, ಅದಕ್ಕೆ ನೀನೇನಂದೆ? ಹುಳಿ ಏಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ಹೆಣ್ ಕೊಡೋ ಮಾವ ಮಕ್ಕುಗೆ ಅದನ್ನ ನೋವು ಅಂತ ತಿಳ್ಕೊಂಡ್ರೆ ನನ್ ಡವ್ ಪಂಕಜ ನಂಗ್ ಸಿಗೋದಿಲ್ಲ. ಮಾವ ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ, ಇಲ್ಲಿ. ಎಷ್ಟ್ ಗೀತ ಸಿಗ್ತಾಳಂತ ಅನ್ಕೊಂಡ್ರು ಸಿಗ್ತಾ ಇಲ್ಲವೇ, ನಂಡವು ಸಿಗ್ತಾ ಇಲ್ಲವೇ. ಓ ನೀನೇನ್ ಯಾರು ಮಾಡ್ಬಾರ್ದು ತಪ್ಪೇನ್ ಮಾಡಿಲ್ಲ ಬಿಡ್ಲಾ ಮಗ. ಓ ದೊಡ್ಡಣ್ಣ, ಒಂದ ಎರಡ ಪ್ರಯತ್ನಗಳು. ದಾಮ 2 ನಿಮಿಷದ ಮುಂಚೆ ಬಾಟ್ಲಿತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಅಲ್ಲಿ ನೋಡಲ್ಲಿ ಕಾಗೆ ನೋಡು, ಅಲ್ಲಿ ನೋಡಲ್ಲಿ ಮೋಡ ನೋಡು. ಪಂಕು, ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಸಂತೋಷವಾಗಿ ಬದುಕೋಣ. ಬಾ ಪಂಕು ಬಾ. ನಾನ್ ಬರಲ್ಲಪ್ಪ. ಎಷ್ಟೇ ಸಿನಿಮಾ ನೋಡಿದ್ರು ತಂದೆಗಿಂತ ದೊಡ್ಡ ಹೀರೋ ಸಿಗೋದಿಲ್ಲ. ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿಗಿಂತ ದೊಡ್ಡ ದೇವ್ರು ಸಿಗೋದಿಲ್ಲ. ಆಟ ಹಿಂದೆ ಬರ್ದಿತ್ತಾ? ಪಂಕಜ, ಪಂಕು ಯೋಚನೆ ಮಾಡು, ಯೋಚನೆ ಮಾಡು ಪಂಕು. ಅಪ್ಪ ಬುಡ್ತಾ ಇಲ್ಲವೇ ನಮ್ಮವ, ಬುಡ್ತಾ ಇಲ್ಲವೇ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ನಿನ್ಗೆಷ್ಟು ವಯಸ್ಸೀಗ? 30, ಅವಳಿಗೆ 20. ಅವಳಿಗೆ ಎಷ್ಟು ನಾಚಿಕೆ ಮಾನ ಮರ್ಯಾದೆ ಇರ್ಬೇಕಂದ್ರೆ ನಿನ್ಗೆಷ್ಟು ಇರ್ಬೇಕು? ಯೋಚನೆ ಮಾಡು, ಯೋಚನೆ ಮಾಡು. ಯೋ ಮಾವ ಬುಡಯ್ಯ. ಆಮೇಲೆ ಆಮೇಲೆ ಅವಾಗ ಮನೆ ಹತ್ರ ಹೋಗ್ತಾ ಇದ್ದೆ. ಮಾವಾ ಎಷ್ಟ್ ಗೀತ ಸಿಗ್ತಾಳಂತ ಅನ್ಕೊಂಡ್ರು ಸಿಗ್ತಾ ಇಲ್ಲವೇ, ನಂಡವು ಸಿಗ್ತಾ ಇಲ್ಲವೇ. ಬುಡ್ತಾ ಇಲ್ಲವೇ ನಮ್ಮವ, ಬುಡ್ತಾ ಇಲ್ಲವೇ. ಸಿಗ್ತಾ ಇಲ್ಲವೇ, ನಂಡವು ಸಿಗ್ತಾ ಇಲ್ಲವೇ. ಬುಡ್ತಾ ಇಲ್ಲವೇ ನಮ್ಮವ, ಬುಡ್ತಾ ಇಲ್ಲವೇ. ಆಮೇಲೆ ಆಮೇಲೆ ಎಲ್ಲಿ ಚುಚ್ಚಿ ಸಾಯಿಸ್ಬಿಡ್ತಾನೋ ಅಂತ ಹೋಗದೆ ಬಿಟ್ಬಿಟ್ಟೆ. ಲೈ, ನಾನಿಲ್ಲಿ ಶೇಮ್ಲೆಸ್ ಆಗಿ ನನ್ನ ಲವ್ ಸ್ಟೋರಿ ಹೇಳ್ತಾ ಇದ್ರೆ ನಗ್ತಾ ಇದ್ಯಾ? ಹಂಗಲ್ಲ ಕಣೋ, ನಿಮ್ ಅಜ್ಜಿ ಸ್ಟೇಟಸ್ ನೋಡು. ಅಡ್ವಾನ್ಸ್ RIP. ಶ್ರದ್ಧಾಂಜಲಿಯನ್ನು ಆಚರಿಸಲಿರುವ ದೊಡ್ಡಪ್ಪ, ಅಭಿಮಾನಿಗಳು ಕೊನೆ ಬಾರಿ ಬಂದು ವೀಕ್ಷಿಸಬಹುದು. ಬರ್ಬೇಕಾದ್ರೆ ಕೇಕ್ ಎಲ್ಲ ತರಬೇಡಿ, ಒಡವೆ ವಸ್ತ್ರಗಳು ತರ್ಬೋದಾ? ಅಜ್ಜಿ, 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 ನಿಮ್ಮಪ್ಪ ನೀನ್ 5ನೇ ಕ್ಲಾಸ್ ವರ್ಗು ಓದಿಸಿದ್ದೆ ತಪ್ಪಾಗೋಯ್ತು. ಸ್ಟೇಟಸ್ ಹಾಕದ್ ಕಲ್ತ್ಬಿಟ್ಟು ನಮ್ಮ ವಂಶ ಸ್ಟೇಟಸ್ ಎಲ್ಲ ಹಾಳು ಮಾಡ್ತಾ ಇದ್ಯಾ. ನೀನ್ ಹಿಂಗಾಡೋದಕ್ಕೆ ನಮ್ಮ ಅಪ್ಪ ಅಮ್ಮ ಈ ಮನೆಗೆ ಬರದೆ ಬಿಟ್ಬಿಟ್ರು. ಪ್ರಜು, ವಯಸ್ಸಾದವ್ರ ಕೊನೆ ಆಸೆ ತೀರ್ಸಿ ಕಳ್ಸ್ಕೊಡ್ಬೇಕಲ್ವೇನೋ. ಕೊನೆ ಸಾಲಿ ಎಲ್ಲಾರ್ನು ನೋಡ್ಬೇಕು ಅಂದ್ರು, ಅದಕ್ಕೆ ಹೀಗ್ ಮಾಡ್ದೆ. ತಪ್ಪ ಮಗ, ನೀನು ನಿಂಡವು ಒಂದಾಗ್ಬೇಕಂದ್ರೆ ಒಂದೇ ಐಡಿಯಾ. ನಿಮ್ ತಾತನ್ ಕೊನೆ ಆಸೆ. ತಾತ, 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 ನೀನೊಂಥರ ಸಾವಿಲ್ಲದ ಸರ್ದಾರ ತಾತ. ನಂಗ್ ಗೊತ್ತು ತಾತ, ನಿನ್ನ ಹತ್ರ ಆಸ್ತಿ ದುಡ್ಡು ಏನು ಇಲ್ಲ ಅಂತ.
ಅದು ನಾನು ಪಂಕಜ ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಾ ಇದೀವಿ ತಾತ. ನಿನ್ ಕೊನೆ ಆಸೆ ನಂದು ಪಂಕಜಂದು ಮದ್ವೆ ನೋಡೋದು ಅಂತ ಮಾವಂಗ್ ಹೇಳು ತಾತ. ಹೇಳು ತಾತ. ಹೇಳಿಲ್ಲ ಅಂದ್ರೆ ನಾನೇ ಕೊಲೆ ಮಾಡ್ಬಿಡ್ತೀನಿ. ಕೊನೆ ಆಸೆ ಹೇಳಕ್ಕೂ ಮುಂಚೆನೆ ಸತ್ಕಿ ತಗೋಬಿಟ್ಟ. ಅಜ್ಜಿ, ಅತ್ತೆ, ಮಾವ, ತಾತ ಏನು ಹೇಳ್ತಾವ್ನೆ? ಕೊನೆ ಆಸೆ ಅಂತೆ, ಬೇಗ ಬನ್ರಿ. ತಾತ ಕೊನೆ ಆಸೆ ಅಂತೆ. ಹಲೋ ಹಲೋ ತಮಟೆ ಅವರಾ? ಸರಿ ಸರಿ, ಪಾರ್ವತಮ್ಮಂಗ್ ಫೋನ್ ತಾನೆ, ನಾನ್ ಮಾಡ್ತೀನಿ ರೀ. ಹಲೋ ಪಾರ್ವತಮ್ಮನವ್ರಾ? ಯಾರಮ್ಮ ನೀನು? ಅವ್ರು ತೀರೋಗೆ 7 ತಿಂಗಳಾಯ್ತಲ್ಲ. ಹೌದಾ, ಸರಿ ಸರಿ ರೀ. ಅವಳು ತೀರೋಗಿ 2 ತಿಂಗಳಾಯ್ತಂತಲ್ರಿ. ನೀವಿನ್ನೂ ಬದುಕೇ ಇದೀರಲ್ರಿ. ಏ ಅಜ್ಜಿ, ಅದೆಲ್ಲ ಸುಮ್ನಿರೋ. ತಾತನ ಕೊನೆ ಆಸೆ ಪ್ರಜ್ವಲ್ ಪಂಕಜ ಸೇರಿ ನಿಮ್ನ ಕೊಲೆ ಮಾಡ್ತಾರಂತ. ಅಲ್ಲ ಕಡೆ ಬೇವರ್ಸಿ. ತಾತನ್ ಕೊನೆ ಆಸೆ ನಂದು ಪಂಕಜಂದು ಮದ್ವೆ ನೋಡೋದಂತೆ. ನಾನ್ ಸತ್ರು ಇವನ್ ಕಾಲ್ ತೊಳೆಯಲ್ಲ. ಓ ನಮ್ ಸಿದ್ದಂಗ್ ಕೋಪ ಬಂದಿದೆ. ಅಳಿಯಂದ್ರೆ ನಿಮ್ ಮಾವನ್ ಆಸೆ ನೆರವೇರ್ಸಲ್ವೇನು? ಇಲ್ಲ, ತೀರ್ಸಲ್ಲ. ಅವನ ಹೆಸರೇ ನನಗಿಷ್ಟ ಆಗಲ್ಲ. ಪ್ರಜ್ವಲ್ ಹೆಸರು ಚೇಂಜ್ ಮಾಡ್ಬಿಡಣ ಬಿಡಿ. ಹೆಸರು ಚೇಂಜ್ ಮಾಡಂಗಿದ್ರೆ ಓಕೆ. ಇದೇ ಒಳ್ಳೆ ಟೈಮು. ತಾತ ಕೈ ಕುಡಿ, ಕೈ ಕುಡಿ, ಕೈ. ಇನ್ನೇನು ಪ್ರಜ್ವಲ್ಲು ಪಂಕಜ ಒಂದಾದ್ರು. ತಾತ ಒಬ್ರು ಸಾಯ್ಬೇಕಷ್ಟೇ. ಹೇಳಿ ಡಾಕ್ಟ್ರೆ. ಅಮ್ಮ, ನಿಮ್ಮ ಹಸ್ಬೆಂಡ್ ರಿಪೋರ್ಟ್ಸ್ ಎಲ್ಲ ನೋಡ್ದೆ, ಆ ಎಲ್ಲ ನಾರ್ಮಲ್ ಇದೆಯಮ್ಮ. ಆ? ಇನ್ನು ಮಿನಿಮಮ್ ಒಂದು 5 ವರ್ಷ ಸಾಯಲ್ಲ. ಸಾವಿಲ್ಲದ ಸರ್ದಾರ ಎಷ್ಟಿತ ಸಾಯ್ತಾನಂದ ಅನ್ಕೊಂಡ್ರು ಸಾಯುತ್ತಿಲ್ಲವೇ ನಮ್ ತಾತ ಸಾಯುತ್ತಿಲ್ಲವೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮೇಲಿರೋ ಸ್ಕ್ಯಾನರ್ಗೆ ನಿಮ್ ಕೈಯಲ್ಲಿ ಆದಷ್ಟು ಡೊನೇಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸಾವಿಲ್ಲದ ಸರ್ದಾರ, ಸಾವಿಲ್ಲದ ಸರ್ದಾರ, ಸಾವಿಲ್ಲದ ಸರ್ದಾರ.